ನೀನು ಬೇಡ, ನೀನು ಇಲ್ಲೇ ಇರು. ನೀನು ಬರಬೇಡ, ಇಲ್ಲೇ ಇರು. ನೀನು ಬೇಡ. ಅಮ್ಮ ಬೇಕು ಅಂತ ಅಳಂಗಿಲ್ಲ. ಆಗುತ್ತಾ? ಸುಮ್ಮನಿರ್ತೀಯಾ ಬಂದ್ರೆ? ನೀನು ಬೇಡ. ಬರ್ತೀಯಾ? ನೈಟ್ ಚಿಕ್ಕಮಗಳೂರಿಗೆ ಬಂದಿದ್ದೆ. ಈಗ ಚಿಕ್ಕಮಗಳೂರಿಂದ ಬೆಂಗಳೂರು ಕಡೆ ಹೋಗ್ತಾ ಇದೆ. ಹೋಗ್ತಾ ಅಲ್ಲೊಂದು ಇಬ್ಬರಿಗೆ ಕರ್ಕೊಂಡು ಹೋಗ್ಬೇಕು. ಇನ್ನು ಅದು ಯಾರ್ಯಾರಿಗೆ ಅಂತ ತೋರಿಸ್ತೀನಿ ನೋಡಿ. ಯಾರಿಗೆ ಬೆಂಗಳೂರಿಗೆ ಏನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ನೋಡಿ. ಹೊರಟಿದೆ. ಹತ್ತ ಬೇಗ. ನೀನು ಡ್ರೈವಿಂಗ್ ಮಾಡ್ತೀಯಾ? ರಿವರ್ಸ್ ತೆಗಿ. ನಿನ್ನ ಕೈಯಲ್ಲಿ ಆಗತ್ತಾ ನೋಡ ರಿವರ್ಸು. ಮಿರರ್ ಹೇಳ್ಸಾವ್. ಓಯ್ ಏನೋ ಮಾಡ್ತಾನೆ ನೋಡೋಣ. ಓಡ್ಸ ಏನೋ ಓಡಿಸ್ತೀನಿ ಅಂತ ಓಡಿಸ್ತಾರೆ ನೋಡಿ. ಹ್ಯಾಂಡ್ ಬ್ರೇಕ್ ತೆಗ್ಯಾ ಬಿಡು. ಸಾಕಿಳಿ ಸಾಕು. ಆಫ್ ಮಾಡು. ಹಾಂ ಅಷ್ಟೇ ಬಾ. ಅಷ್ಟೇ ನಿನ್ನ ಕೈಲಾಗೋದು. ಆಫ್ ಮಾಡ ಸಾಕು. ಬಾಬಾ ಇಳಿಯ ಬೇಗ, ಟೈಮ್ ಆಯ್ತು. ಯಾರಿಗೆ? ನಿಮ್ಮಮ್ಮಂಗ ಇದೆ ನೋಡಿ ಮನೆ ಚಿಕ್ಕಮಗಳೂರಲ್ಲಿ. ಇವ್ರ ಅಜ್ಜಿ ತಾತ ಅಂದರೆ ನಮ್ಮ ಅತ್ತೆ ಮಾವರ ಮನೆ. ಹಾಂ ನಡಿ ಇಳಿಯೋ. ಆ ಕಡೆ ಹೋಗು. ಹಾಂ ಇನ್ನೇನು ಸಂಜೆ 6-6:30. ಬಂದು ಕ್ಲೀನ್ ಮಾಡ್ಬೇಕಿತ್ತು ನೀನು. ಭಾನುವಾರ ಹಣ್ಣು ತಮ್ಮ ಕಾಸು ಉಳಿದ್ರು ಮೋಟ್ರ್ ಆನ್ ಮಾಡ್ಕೊಂಡು ನೋಡಿ. ಚೆನ್ನೈ ಕಣ್ಣಾಗ್ಬಿಟ್ಟು ಹೆಂಗಾಗಿದೆ ಅಂತೇಳಿ ಚೆನ್ನೈ ಕಣ್ಣು ಅಂತಾರೆ. ಚೆನ್ನೈ ಕೇರಳ ಕಣ್ಣು ಅಂತ ಏನಕ್ಕೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಅದೇನಂತೇಳಿ ನೋಡ್ಬೇಕು. ಬರ್ತೀವಿ ನಾನು ಸ್ವಲ್ಪ ಹೊತ್ತು. ಅಲ್ಲಿ ಯಾರೋ ವೆಯ್ಟ್ ಮಾಡ್ತಾರೆ. ಯಾರನ್ನ ಇಬ್ಬರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ವಲ್ಲ, ಯಾರನ್ನ ಅಂತ ತೋರಿಸ್ತೀನಿ ನೋಡಿ. ನೋಡಿ ಈಗ ಈ ಕಡೆ ಬಂದ್ವಿ. ನಿಟ್ಟೂರು ಅಂತ. ಇಲ್ಲಿ ಯಾರಿಗೋ ಕರ್ಕೊಂಡು ಹೋಗ್ಬೇಕು ಇಬ್ಬರಿಗೆ ಅಂದಲ್ಲ, ಅದರಲ್ಲಿ ಒಬ್ರಿಗೆ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಇದು ನಿಟ್ಟೂರು ಅಂತ. ಇಲ್ಲಿ ಒಳಗೆ ಇವನೇ ನೋಡಿ, ಇವನೇ ಬರೋನು. ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾನೆ. ಬೇಗ ಪ್ಯಾಂಟ್ ಹಾಕೊಳ್ಳೋ ಹೋಗೋಣ. ಇವನೊಬ್ಬ ಬರೋದ್ರಲ್ಲಿ ಪ್ರತೀಕ್. ನೀನು ಬರಲೇನಾ? ನೀನು ಬರಲ್ಲ? ನಿಮ್ಮ ಅಣ್ಣ ಬರ್ತಾನಲ್ಲ, ನೀನು ಬರ್ತೀಯಾ? ಬೇಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಬತ್ತೆ. ಊಟನಾ ಮಾಡ್ತೀರಾ? ಹಾಂ ಅವನು ಜಿಮ್ ಪಾರ್ಟಿ. ಅವನು ಇವ್ರ ಮಾಮಂದು, ಅವ್ರ ಮಾಮನ ಗಾಡಿ. ಹ್ಯಾಂಡ್ಲೇ ಇಲ್ಲಲ್ಲ? ಇಷ್ಟ ಐತೆ ಹ್ಯಾಂಡ್ಲು. ಅಯ್ಯ ಬೇಡ 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 ನಡೆಯಲ್ಲ. ನೋಡಿ ಇವಾಗ ಬಂದ.
ಎಷ್ಟು ದೂರ ಹೋಗಿದ್ಯಲ್ಲೋ, ಎಷ್ಟು ದೂರ ಹೋಗಿದ್ಯಾ ಅಂದ. ಬೇಡ ಬಾ ಬಾ ಬಾ. ಏಯ್ ಬಾರ, ಟೈಮ್ ಆಗತ್ತೆ, ಹೋಗೋಣ. ಇನ್ನೂ ಅಲ್ಲಿ ಹೋಗ್ಬೇಕಣ್ಣ, 6 ಗಂಟೆ ಒಳಗೆ ನಾವು. ಇಷ್ಟು ದೂರ ಇಲ್ಲೇ ಹೋಗ್ಬಾ, ಲಾಂಗ್ ಹೋಗ್ಬೇಡ ಈಗ. ಇನ್ನೂ ನಾವು ಬೆಂಗಳೂರಿಗೆ ಹೋಗ್ಬೇಕು ಕಾರಲ್ಲಿ, ಲೇಟ್ ಆಗತ್ತೆ. ಇಲ್ಲೇ ಬಾರ. ಬೈಕು ಅಂದರೆ ಎಲ್ಲರೂ ಓಡ್ತಾರೆ. ಓ, ಪ್ಯಾಕ್ ಮಾಡಿ ಇಟ್ಟಾರ ಅಲ್ಲೇ. ಹಾಂ ಸರಿ, ಹಂಗಿದ್ರೆ ಬಾ. ಆಯ್ತು, ನೀನು ಬೇಡ, ನೀನು ಇಲ್ಲೇ ಇರು. ನೀನು ಬರಬೇಡ, ಇಲ್ಲೇ ಇರು. ನೀನು ಬೇಡ. ನೀನು ಬೇಡ. ಬರ್ತೀಯಾ? ಊರಿಗೆ ಹೋಗ್ತೀನಿ ಅಂತ ಅಳಂಗಿಲ್ಲ. ಆಮೇಲೆ ನಾನ್ ಕರ್ಕ ಬರೋರ್ಗು ಸುಮ್ನಿರ್ಬೇಕು, ಆಗುತ್ತಾ? ಮೇಲೆ ಕೊಡ್ಲಿ ಅಷ್ಟೇ, ಬೇಡ ಕೊಳಗೆ. ಏನಂದ? ಇರಾವಳಿ ಎಲ್ಲರೂ ಕರ್ಕೊಂಡು ಹೋಗ್ಬಿಡೋಣ. ಬರ್ತೀನಿ ಅಂತಾನೆ. ತುಂಬ ಗಲಾಟೆ ಮಾಡಂಗಿಲ್ಲ. ಮತ್ತೆ ಅಲ್ಲಿ ಓನರ್ ಬೈತಾರೆ, ಹೋದ್ಸಲ ಪ್ರತೀಕಿಗೆ ಗಲಾಟೆ ಜಾಸ್ತಿ ಮಾಡೋಣ ಅಂತ ಬಂದು ಬೈದಿದ್ರು. ಅಪ್ಪ ಪ್ರತೀಕ್ ಹೋದ್ಸಲ ಬಂದಿದ್ನಲ್ಲ, ಮನೆ ಜಾಸ್ತಿ ಗಲಾಟೆ ಮಾಡಂಗಿಲ್ಲ. ಬರ್ತೀಯ ಬರಲ್ಲ ಈಗ ನೀನು? ಈಗ ಬರ್ತೀನಿ ಅಂತ ಇದ್ದಲ್ಲ. ಹೌದಾ? ಈಗ ಹೋಗೋಣ ಹಂಗಾರೆ ನಾವು. ಅಲ್ಲಲ್ಲ, ಈಗ ನಾವು ಹೋಗ್ತೀವಿ. ನೀನು ಬರಲ್ಲ ನಿಜವಾಗ್ಲೂನಾ? ಕರೆಕ್ಟಾಗಿ ಹೇಳು. ಸರಿ ಬಿಡಪ್ಪ, ಆಯ್ತು ಬಿಡು. ಏನ ನಿನ್ ಪರವಾಗಿ ಬರ್ತೀಯ ಅಂತ ಅನ್ಕೊಂಡ್ರೆ ಊರಿಗೆ ಬರ್ತೀಯಾಗ? ಊರಿಗೆ ಬರ್ತೀಯಾ ಚಿರಸ್ವಿ? ಬೈಲಿ, ಊರಿಗೆ ಬರ್ತೀಯಾ? ಹಾ, ಪತಿ ಕಣ್ಣ ಎಲ್ಲ ಬರ್ತಾನೆ ಈಗ ಊರಿಗೆ. ಊರಿಗೆ ಹೋಗಿ ಬರ್ತೀಯಾ? ಯಾಕೆ? ನಾಳೆ ಬೇಡ, ಈಗಲೇ ಹೋಗ. ಈಗ ಹೋಗೋಣ ಊರಿಗೆ. ಹೋಗೋಣ ಈಗ ಊರಿಗೆ. ಈಗ ಊರಿಗೆ ಹೋಗೋಣ ಬಾ. ಪತಿ ಕಡೆಲ್ಲ ಬರ್ತಾರೆ, ಊರಿಗೆ ಹೋಗೋಣ ಈಗ. ಬರ್ತೀಯಾ? ತಿರುಪತಿ ಹೋಗ್ತದೆ, ಬರ್ತೀಯಾ? ಎಲ್ಲಿ ಲಿಫ್ಟಿಕ್ಕು? ಅಯ್ಯೋ, ಅದಕ್ಕೆ ಲಿಫ್ಟಿಕ್ ಹಾಕಿ ಮೆತ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಬೇಕಾನೆ. ಅವತ್ತಿನ ಇದೇ ಬಟ್ಟೆ ಹಾಕ್ಸ್ತೀಯಲ್ಲ ನೀವು. ಇನ್ನು ಮಾಡ್ಬೇಕಂತ ಯಾಕೋ ಮಾಡಿಲ್ಲ. ಅದು ಬಟ್ಟೆ ಕಣವ, ಬಟ್ಟೆ ಅದು ನೀನು ನಮ್ಗೆ ಊರಿ ಬರ್ತೀಯಲ್ಲ, ಅದಕ್ಕೆ ಬರೋದು. ಹೋಗ್ತೀಯಾ ನೀನುವೇ? ಅವ್ನು ಬರ್ತೀನಿ ಅಂತ ಬಂದಿಲ್ಲ. ಪಾಪು, ಚಿನ್ನಮ್ಮ ಅಲ್ಲ, ಏನು ಕೇಳಿಸ್ಕೊಳ್ಳೋ ಹೋಗ್ತೀಯ ನೀನುವೇ? ಬರ್ತಾಳಲ್ಲಿ ನೀರು ಇಲ್ಲ, ಇನ್ನೊಂದು ಬೇಕಾ? ಇನ್ನೊಂದು ಬೇಕಂತ ಸುಮ್ನೆ. ಹೋಗ್ತೀಯ ನೀನು ಬೆಂಗಳೂರಿಗೆ? ಅವನು ಪ್ರತೀಕ್ ಬರ್ತಾನೆ. ಅಲ್ಲಿ ಕುಶಾಂತ್ ಬರ್ತಾನೆ.
ಓಕೆ ಅವತ್ತಿನಿಂದ ಹೋದಾಗ ಒಂದ್ಸಲಿ ಊರ್ಗೋದ್ವಾ ಒಂದ್ಸಲಿ ಒಂದು ವಾರ ಆಯ್ತಲ್ಲ ಹೋಗ್ಬಿಟ್ಟಿ ಅವ್ನು ಹೋಗಿ ತಪ್ಕೊಂತಿದ್ದಾಳೆ ಅವ್ನು ಭಯ ಬಿದ್ಬಿಟ್ಟ ಕಾರ್ ಇಳಿಸ್ಬಿಟ್ಟು ನೋಡೋಕ್ ತಪ್ಕೊಂತಿದ್ದೆ ನೋಡಲಿ ಅವನು ಭಯ ಬಿದ್ಬಿಟ್ಟ ತಪ್ಕೊಂಡಿಸ್ಕೊಂಡ ಹೋಗಿ ಅಜ್ಜಿ ಅಂತ ಹೋಗಿ ಅಜ್ಜಿ ಅವತ್ತು ಅವನೇನೋ ಇವ್ರದೊಂದು ರಿಮೋಟ್ ತಗೊಂಡಿತ್ತಲ್ಲ ಪಾಟಾಡೋದು ಇವಳು ಚಿರಸ್ವಿ ಮಾಡ್ತಿದ್ರು. ಅದು ನಾವು ಆಟ ಆಡ್ಕೊಂಡ್ ಬಂದಿದ್ದ. ಆಮೇಲೆ ಇವ್ರಿಗೆ ಬಂದು ಬೆಂಕಿ ಹಚ್ಚೋಣ ಅಂತ ಹೇಳಿ ನಾನು ಎಷ್ಟು ಹೇಳಿದ್ರು ಇವ್ರಿಗೆ ಸಿಟ್ಟೆ ಬರ್ತಿಲ್ಲ. ಹೌದಾ ಹೌದೇನೋ ಹಂಗೆಲ್ಲ ಮಾಡ್ತೇನೋ ನಿಜ ಹೇಳು ಮಾಡಿದ್ರೆ ಭಯ ಕಡಿ ಇಲ್ಲ ಅವನಿಗೆ. ಅವಳು ಯಾವಾಗ್ಲೂ ಬೈಯಲ್ಲ. ಮೊಟ್ಟೆ ಎಲ್ಲ ನಾನು ತಗೊಂಡೇ ಇಲ್ಲ ಅಂತ ಸುಳ್ಳು ಹೇಳ್ತಾನೆ. ಆಮೇಲೆ ಮುಟ್ಟಲ್ಲ ಅಲ್ಲಿ ಹಿಡ್ಕೊಂಡು ಹೋಯ್ತು ನನ್ ಮುಟ್ಟೆ ಇಲ್ಲ ನಾನು ಬರ್ತಿಲ್ಲ. ಇವಳು ಎದುರುಗಡೆ ಏನಾರು ಮಾಡಿದ್ರೆ ಮಾತ್ರ ಅವಳು ಸಿಕ್ಬರೋದು, ಇಲ್ಲರೆ ಬರಲ್ಲ. ಇಲ್ಲಾಂದ್ರೆ ಬರಲ್ಲ. ಹೌದಿನ ಹೌದಿನ ಅಷ್ಟೇ. ಅವತ್ತು ಅಲ್ಲಿ ಡಬಲ್ ಮನೆ ಮಾಡಿದ್ವಲ್ಲ ಅಲ್ಲಿ ಹೆಂಗ ರೊಚ್ಚಿಗೆ ಎದ್ದಿ ಬಡ ಬಡ ಹೊಡ್ಕೊಂಡಲ್ಲ ಅವಳೇನೋ ತಿನ್ಬಿಡ್ತಾರಂತೆ. ಎದುರುಗಡೆ ಇದ್ದಾಗ ಆದಾಗಂತೂ ಎಫೆಕ್ಟ್ ಜಾಸ್ತಿ ಅವಾಗ ಕುತ್ಕೊಂಡು ಏನ್ ಮಾಡ್ತಿದ್ಯಾ ಚಿರಸ್ವಿ? ಅಲ್ಲೇ ಇರ್ತೀನಿ ಒಂದ್ ವಾರ ಅಲ್ಲೇ ಏನಪ್ಪ ಒಂದ್ ವಾರ ಅಲ್ಲೇ ನಾನು ಅಯ್ಯೋ ಅಲ್ಲ, ಅವ್ನು ನಿಜ ನಮ್ಗೆ ಬರ್ತಾನೆ ಅಂತಾನೆ ಅನ್ಕೊಂಡೆ. ಗೊತ್ತಾ ಎಷ್ಟು ಇಲ್ಲ 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 ಹೋಗೋಣ ಇಲ್ಲ ಇಲ್ಲ ಒಂದೊಂದ್ಸಲ ಔಷಧಿ ಅಂತ ಏನೋ ಅನ್ಲೋಳು, ಏನೋ ಔಷಧಿ ಗಿಸ್ತಿ ಅಂದ್ಲು. ಅದಕ್ಕಿಂತ ಶ್ರಮ ನೋಡ್ತಿದ್ಯಾ ಅದು ಇನ್ನೂ ಒಂದ್ ಐತಪ್ಪ ಗೊಂಬೆ. ಬಾ ಒಂದ್ ಹಾಕಿ ಇನ್ನು ಜೋಳು ಗೊಂಬೆ ಇದೆ ಇವ್ರದ್ದು. ನಂದಿದೆ ಗೊಂಬೆ. ಅಪ್ಪ ನಿಜ ಅದಕ್ಕೆ ಅದು ಹೆಂಗ್ ಲಿಫ್ಟಿಗೆಲ್ಲ ಹಾಕ್ಮೇಲೆ ತಿಕ್ಕೋಳೆ. ಲಿಫ್ಟಿಗೂ ಇಷ್ಟದ ಹಣೆಗೆ ಐಬ್ರೋ ಸಿಗಲ್ಲ, ಅವಳೇನೇನ್ ಮಾಡ್ಕೊಂಡಲ್ಲ ಅದಕ್ಕೆ ಹಾಕ್ತಾರೆ. ಬಟ್ ಬಟ್ಟೆ ಮಾತ್ರ ಚೇಂಜ್ ಮಾಡಲ್ಲ. ಬೇಕಾ ಇನ್ವಾ ಬೇಕಿನ್ವಾ? ನೀವು ನೋಡಿದ್ರೆ ಹೆಂಗ ಅಂತೀರಾ? ನಾನು ಇಷ್ಟಂಗ ಕಾಲೇಜ್ ಆಗ್ಬಿಟ್ಟು ಈಗ ಸ್ಕೂಲ್ ಅಂತೆ. ಯಾವ ಸ್ಕೂಲು? ನೋಡಿ ಬಾ. ಕೆಲ್ಸ ಇದಾವಲ್ಲ ಅವಾಗಿನ ದನ ಕೈಕೊಂಡಿ ಜಮೀನ್ ಮಾಡ್ಕೊಂಡಿದ್ರು ಭಗವಾನ್ ಭಕ್ತಾದಿಗಳು ಜಾಸ್ತಿ ಇರ್ತಾರೆ. ಭಕ್ತಾದಿಗಳು ಜಾಸ್ತಿ ಸುಮ್ಮನೆ ನಿಂತ್ಕೊಂಡು ಅವಾಗ ಸುಮ್ಮನೆ ಇರ್ಬೋದು. ಆಯ್ತು ಅವಾಗಿನಂಗ ಆಯ್ತದೆ. ಇಲ್ಲ ನೀವೇ ಕುಡಿ. ಕೊಟ್ಬಿಟ್ಟು ಮಂಡು ಬರ್ತಾಳೆ ಇನ್ನೇನು ಬರ್ತಾನೆ ಕಳ್ಸ ಮಗ. ಏನಿಲ್ಲ ನಾವು ಮಾಡ್ಕೊಳ್ತೀವಿ. ಚಪ್ಲಿ ತಗೊಳಕ್ಕೆ ದುಡಿಬೇಕಂತೆ. ಕಳಿಸ್ಲಿ ಏನಾಗಲ್ಲ. ನಾನು ಹಿಂಗೆ ಎಳ್ದು ಕೊಡ್ಸಿದ್ದೆ ಚಪ್ಲಿ. ಅಲ್ಲೇ ಮಾತು ಕೇಳ್ತಾಳೆ, ಇಲ್ಲೇ ಹಠ ಮಾಡ್ತಾಳೆ. ಹೋಗ್ಲಿ ಬಿಡವ. ಇಲ್ಲ ಕೇಳಾರ ಅಪ್ಪಂತ ಚಪ್ಲಿಗೆ ಕೇಳ್ತಾ ಇರೋದು ಅವನು. ಕೊಡಲಿ ಏನಕ್ಕೋ ಈಗ ಬಟ್ಟೆ ಬಟ್ಟೆ ಕೊಡಿ ಅವಳ್ದು. ಮಂಜು ಅಮ್ಮ ಕಳ್ಸೋ, ಬಟ್ಟೆ ಕೊಡ್ರಿ. ಬರ್ತಾಳಲ್ಲ ಕಳ್ಸು. ಬರಕ್ ರೆಡಿ ಇದಾರಲ್ಲ, ಬಟ್ಟೆ ಕೊಡ್ರಿ. ಬಾಗ್ಲಾಕಳಿ ಅಂತ ಅವಳು. ಹೊರಟೋಳ್ತಾನೆ ಅವ್ನು ಸುಮ್ಮನೆ. ನಾನು ಹೋಗ್ತಿದ್ದೀನಿ ಮುದ್ದು. ಏನಕ್ಕೆ ನೆಕ್ಸ್ಟ್ ಟೈಮ್ ಅವಳೇನು ಹಠ ಮಾಡಲ್ಲ. ನೆಕ್ಸ್ಟ್ ಟೈಮ್ ಕಳಿಸ್ಕೊಡ್ತೀನಿ ಕೊಡಿ. ನಾವು ಬಟ್ಟೆನೇ ಬೇಡ. ನೆಕ್ಸ್ಟ್ ಟೈಮ್ ಕಳಿಸ್ತೀನಿ. ಈಗ ಬೇಡ. ನಾನು ಹೋಗ್ತೇನೆ ಬೇಡ. ಹೋಗಲ್ಲ ಬಾ.
ಬಾ ಇಲ್ಲೇ ಇರ್ತೀನಿ ಎಲ್ಲರೂ ಇರ್ರಿ. ಬಟ್ಟೆ ತರಕ್ ಹೋಗೋಣ ಬಾ ಒಂದ್ ವಾರ ಇದ್ ಬರ್ತೀನಿ ಅಂತ ಹೇಳು. ಹೋಗೋಣ ಬಾ ಅಲ್ಲ ನಾಳೆ ಬರ್ತಾಳ ಅವಳು. ಒಂದ್ ವಾರ ಇದ್ದೆ ಆಮೇಲೆ ಬರ್ತೀನಿ ಅಂತ ಬಟ್ಟೆ ಹೇಳು. ತರಕ್ ಹೋಗೋಣ ಬಾ ಮುಗ್ಳು ಬೇಡ ಬಾ ಇವತ್ತು ಹೋಗಲ್ಲ. ನಾಳೆ ಈಗ ಇವನಿಗೂ ಸ್ಕೂಲ್ ಸ್ಟಾರ್ಟ್, ಅವಳಿಗೂ ಸ್ಕೂಲ್ ಸ್ಟಾರ್ಟ್. ಒಂದ್ ವಾರ ಅಷ್ಟೇ. ನೆಕ್ಸ್ಟ್ ಒಂದ್ ವಾರ ನೋಡ್ತಾ ನೋಡ್ತಾ ಕಳ್ದೋಗುತ್ತೆ. ಆಮೇಲೆ ಬರ್ತಾನೆ ಇವ್ರಿಬ್ರು ಬರ್ತಾಳೆ. ಕಳಿಸ್ಕೊಡ್ತೀನಿ ತಾಳಿ. ಶಿಲ್ಪ ಬರ್ತಾಳೆ ಒಂದ್ ವಾರ ಬಿಟ್ಟು. ಅಲ್ಲ ಮುಂದಿನ ವಾರ ಬರ್ತೀನಿ ನಾನು. ಪ್ರತಿಗೆ ಕರ್ಕೊಂಡು ಅವಾಗ ಕರ್ಕೊ ಬರ್ತೀನಿ. ನೆಕ್ಸ್ಟ್ ಕಳಿಸ್ಕೊಡ್ತೀನಿ. ಮುಂದಿನ ವಾರ ಬರ್ತೀನಿ ಅಲ್ಲ ಕರ್ಕೊಂಡು. ಅತ್ತೆ ಒಂದ್ ವಾರ ತಾನೆ ಮುಂದಿನ ವರ್ಷ ಕಳಿಸ್ಕೊಡ್ತೀನಿ. ಅತ್ತೆ ಒಂದ್ ವಾರ ತಾನೆ. ಚಿಕ್ಕವಳಲ್ಲ ಏನಾಗಲ್ಲ ಇರ್ತಾಳೆ. ನೋಡಿ ಕೊನೆಗೂ ಬೆಂಗಳೂರು ತಲುಪಿದ್ವಿ. ಅವರಿಬ್ಬರಲ್ಲಿ 3 ಜನದಲ್ಲಿ ಪ್ರತೀಕ್ ಒಬ್ಬನೇ ಬಂದಿದ್ದು ಲಾಸ್ಟಿಗೆ, ಬೇರೆ ಇನ್ಯಾರು ಬರಲಿಲ್ಲ. ಅಂದರೆ ಅವ್ರ ಅಮ್ಮಂದರು ಯಾರೂ ಬಿಡಲಿಲ್ಲ. ಅಂದರೆ ಮಕ್ಕಳು ಚಿಕ್ಕವರಿದ್ದಾರೆ ಏನೋ ಲೆಕ್ಕಕ್ಕೆ ಬಿಡಲಿಲ್ಲ ಅಂತ ಅನ್ಸತ್ತೆ. ಈಗ ನೋಡಿ ಬರ್ತಾ ಒಂದು ಸಿಲಿಂಡ್ರ್ ತೊಗೊಂಬಂದ್ವಿ. ಅದು ಯಾಕೆ ತೊಗೊಂಬಂದ್ವಿ ಅಂತ ಹೇಳ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಸಿಲಿಂಡ್ರ್ ಅಂತೇಳಿ ಭಾಳ ಒದ್ದಾಡ್ಬಿಟ್ವಿ. ಕೊನೆಗೆ ಊರಿಂದ ಸಿಲಿಂಡ್ರನ್ನ ತೊಗೊಂಬರೋದಾಯಿತು. ಎಲ್ಲೂ ಯಾರು ಸಿಲಿಂಡ್ರ್ ಕೊಡ್ತಾಯಿಲ್ಲ, ಯಾಕಂದರೆ ಅವ್ರವ್ರ ಮನೆಗಳಿಗೆ ಬೇಕಲ್ವಾ, ಹಂಗಾಗಿ ಯಾರೂ ಕೊಡ್ತಾಯಿಲ್ಲ. ಹಂಗಾಗಿ ಊರಿಂದ ಎತ್ಕೊಂಬಂದಿವಿ. 4,000 5,000 ಅಂದರೂ ಸಿಲಿಂಡ್ರ್ ಸಿಗ್ತಾಯಿಲ್ಲ. ಓಕೆ ಫ್ರೆಂಡ್ಸ್, ನೀವು ನೋಡಿದ್ರಲ್ಲ ಈಗ ನಮ್ಮಪ್ಪ ಹೇಳಿದ್ದನ್ನ. ನಾವು ಏನಂದ್ರೆ ಗ್ಯಾಸು ಎಲ್ಲೂ ಸಿಗ್ತಾ ಇರಲಿಲ್ಲ. ಅದಕ್ಕೆ ನಾವು ನಮ್ಮ ಅಜ್ಜಿ ಮನೆಯಿಂದ ತೊಗೊಂಬಂದಿದ್ವಿ, ಮೀನ್ಸ್ ಶಿವಮೊಗ್ಗದಿಂದ ಕಾಲ್ ತೊಗೊಂಬಂದಿದ್ದು. ಬಿಕಾಸ್ ಇಲ್ಲೆಲ್ಲೂ ಗ್ಯಾಸ್ ಸಿಗ್ತಾ ಇರಲಿಲ್ಲ ಅಂತ ನಮ್ಮ ಅಜ್ಜಿ ಮನೆಯಿಂದ ತೊಗೊಂಬಂದಿದ್ದು. ನಿಮಗೇನಾರ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ ಬರ್ತಾನೆ ಇರುತ್ತೆ, ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಲೇಬೇಡಿ. ಮತ್ತು ಇದೇ ಥರ ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ. ಮತ್ತು ಎಲ್ಲರಿಗೂ ಬಾಯ್.